ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ರಾಜ್ಯದ ಕೆಲ ಲೋಕಸಭಾ ಕ್ಷೇತ್ರಗಳಿಗೆ ಮತ್ತು ಆ ಲೋಕಸಭಾ ಕ್ಷೇತ್ರಗಳಿಂದ ಬರಲಿರುವಂಥ ಫಲಿತಾಂಶಕ್ಕೆ ಇಡೀ ರಾಜ್ಯದ ರಾಜಕೀಯ ಚಿತ್ರಣವನ್ನು ಬದಲಾಯಿಸುವಂಥ ಶಕ್ತಿ ಇರುತ್ತೆ. ಆ ರೀತಿಯ ಕ್ಷೇತ್ರಗಳ ಪೈಕಿ ಮೈಸೂರು ಲೋಕಸಭಾ ಕ್ಷೇತ್ರ, ಚಾಮರಾಜನಗರ ಲೋಕಸಭಾ ಕ್ಷೇತ್ರವೂ ಕೂಡ ಒಂದು. ಅದಕ್ಕೆ ಕಾರಣ ಇದೆ. ನಾವು ಈ ಹಿಂದೆ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬೆಂಗಳೂರು ಗ್ರಾಮಾಂತರದ ರಿಸಲ್ಟು, ಬರಲಿರುವಂಥ ರಿಸಲ್ಟು ರಾಜ್ಯ ರಾಜಕಾರಣವನ್ನು ಅಥವಾ ರಾಜ್ಯ ರಾಜಕಾರಣದ ಚಿತ್ರಣವನ್ನು ಬದಲಾಯಿಸಬಹುದು ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಮತ್ತೆರಡು ಅಂಥದ್ದೇ ಕ್ಷೇತ್ರಗಳು, ಮೈಸೂರು ಮತ್ತು ಚಾಮರಾಜನಗರ. ಯಾಕೆ ಮೈಸೂರು ಮತ್ತು ಚಾಮರಾಜನಗರಕ್ಕೆ ಆ ರೀತಿಯ ಶಕ್ತಿ ಇದೆ? ರಾಜ್ಯದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸುವಂಥ ಶಕ್ತಿ ಇರೋದಕ್ಕೆ ಏನು ಕಾರಣ? ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಣವ್ಯೂಹವನ್ನು ರೂಪಿಸ್ತಾ ಇದ್ದಾರೆ. ಹೇಗಾದರೂ ಮಾಡಿ ಈ ಎರಡು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋದು ಅವರ ಲೆಕ್ಕಾಚಾರ. ಎರಡೂ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ. ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ. ಗೆದ್ರೆ ಮಾತ್ರ ಸಿಎಂ ಕುರ್ಚಿ ಗಟ್ಟಿ ಅನ್ನೋ ಪರಿಸ್ಥಿತಿ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಈ ಎರಡು ಕ್ಷೇತ್ರಗಳು ಅಗ್ನಿ ಪರೀಕ್ಷೆಯ ರೀತಿಯಲ್ಲಿ ಕಾಣ್ತಾ ಇದೆ. ಎರಡು ಕ್ಷೇತ್ರದ ಮೇಲೆ ವಿಶೇಷ ಗಮನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯಾಗಿ ಎಲ್ಲಾ ಕ್ಷೇತ್ರದ ಮೇಲೆ ಅವರು ಗಮನ ಕೊಡ್ತಾರೆ, ಸಹಜ ಅದು. ಆದರೆ ಮೈಸೂರು ಮತ್ತು ಚಾಮರಾಜನಗರ ಈ ಎರಡು ಲೋಕಸಭಾ ಕ್ಷೇತ್ರದ ಮೇಲೆ ವಿಶೇಷ ಗಮನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣಗಳಿದಾವೆ. ಆ ಕಾರಣಗಳನ್ನು ಆನಂತರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕಣದ ಚಿತ್ರಣವನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಈ ಕಡೆ ಮೈಸೂರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಇದ್ರೆ ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಆ ಕಡೆ ಚಾಮರಾಜನಗರ ಬಾಲರಾಜು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮಹದೇವಪ್ಪ ಅವರ ಮಗ ಕಣಕ್ಕಿಳಿಯುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಈ ಎರಡು ಕ್ಷೇತ್ರದ ರಿಸಲ್ಟಿಗೂ ಕರ್ನಾಟಕದ ರಾಜಕೀಯ ಚಿತ್ರಣಕ್ಕೂ ಅಥವಾ ರಾಜಕೀಯ ಭವಿಷ್ಯಕ್ಕೂ ಏನು ಸಂಬಂಧ? ಯಾಕೆ ಈ ಎರಡು ಕ್ಷೇತ್ರಗಳು ಬಹಳ ಪ್ರಮುಖ ಆಗತ್ತೆ ಮುಂದಿನ ರಾಜಕೀಯ ಲೆಕ್ಕಾಚಾರಗಳಿಗೆ ಅಥವಾ ಮುಂದಿನ ರಾಜಕೀಯ ಭವಿಷ್ಯಕ್ಕೆ? ಯಾಕೆ ಈ ಎರಡು ಕ್ಷೇತ್ರದ ಫಲಿತಾಂಶ ಮುಖ್ಯ ಆಗತ್ತೆ? ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಎರಡು ಕ್ಷೇತ್ರಗಳು ಮೈಸೂರು ಮತ್ತು ಚಾಮರಾಜನಗರ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಗೆ ಅತ್ಯಂತ ಪ್ರತಿಷ್ಠೆಯ ಯುದ್ಧ ಇದು ಅಂತ ನಾವು ಇದನ್ನು ಕರಿಬೇಕಾಗತ್ತೆ. ಅದಕ್ಕೆ ಕಾರಣ ಇದೆ. ಆ ಕಾರಣ ಏನು? ಹೇಳಿ ಕೇಳಿ ಮೈಸೂರು ಲೋಕಸಭಾ ಕ್ಷೇತ್ರ ಅಥವಾ ಮೈಸೂರು ಜಿಲ್ಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ತವರು ಜಿಲ್ಲೆಯಲ್ಲಿ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಪ್ರತಿಷ್ಠೆಯ ಕಣ. ಗೆದ್ರೆ ಮಾತ್ರ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಹೈಕಮಾಂಡ್ ಮನ್ನಣೆ ಕೊಡುವಂಥ ಸಾಧ್ಯತೆ ಇದೆ, ಒಪ್ಪಿಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಈ ಕ್ಷೇತ್ರದಲ್ಲಿ ಅಥವಾ ಈ ಎರಡು ಕ್ಷೇತ್ರದಲ್ಲಿ ಸೋಲಾದರೆ ತೀವ್ರ ಮುಖಭಂಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅನುಭವಿಸಬೇಕಾಗತ್ತೆ. ಎಲ್ಲಿವರೆಗೆ ಅಂತಂದರೆ, ತನ್ನ ಜಿಲ್ಲೆಯನ್ನು ಗೆಲ್ಲಿಸಿಕೊಳ್ಳಲಾಗದವರು, ತನ್ನ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳಲಾಗದವರು ಯಾವ ಸೀಮೆಯ ಲೀಡರು ಅನ್ನೋ ಪ್ರಶ್ನೆ, ಅನ್ನೋ ಟೀಕೆ ಬಂದೇ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ಚಾಮರಾಜನಗರ ಯಾಕೆ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಲೋಕಸಭಾ ಕ್ಷೇತ್ರ ಅದು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂತ ಅಥವಾ ಸಿದ್ದರಾಮಯ್ಯ ಅವರು MLA ಆಗಿರುವಂತ ವರುಣಾ ಕ್ಷೇತ್ರ ಚಾಮರಾಜನಗರ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಅಂದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರಗಳ ಪೈಕಿ ವರುಣಾ ಕೂಡ ಒಂದು. ಮೈಸೂರು ಅವರ ತವರು. ಸೊ ಆ ಕಾರಣಕ್ಕಾಗಿ ಎರಡು ಕ್ಷೇತ್ರ. ಇನ್ನು ಚಾಮರಾಜನಗರ ಸಿದ್ದರಾಮಯ್ಯ ಅವರ ಅತ್ಯಂತ ಆಪ್ತ ಅಥವಾ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ನೆರಳಿನಂತೆ ಹಿಂಬಾಲಿಸಿದಂತ ಮಹದೇವಪ್ಪ ಅವರ ಪುತ್ರ ಅಭ್ಯರ್ಥಿಯಾಗುವಂಥ ಸಾಧ್ಯತೆ ಇದೆ. ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ದಟ್ಟವಾಗಿದೆ. ಆ ಕಾರಣಕ್ಕಾಗಿ ಒಂದು ತನ್ನೂರು, ಒಂದು ತನ್ನ ಕ್ಷೇತ್ರ, ಒಂದು ತನ್ನ ಅತ್ಯಂತ ಆತ್ಮೀಯ ಮಿತ್ರನ ಮಗನನ್ನ ಗೆಲ್ಲಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ.
ರೆಸಾರ್ಟ್ನಲ್ಲಿ ಕೂತು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಹೇಗೆ ಗೆಲ್ಲಬಹುದು, ಹೇಗೆ ಗೆಲ್ಲೋದು, ಇದಕ್ಕೆ ಸಂಬಂಧಿಸಿದಂತೆ ರಣತಂತ್ರವನ್ನು ರೆಸಾರ್ಟಲ್ಲಿ ಕೂತು ಅವರು ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಈ ಎರಡು ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಗಳನ್ನು ನಾವು ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ 2019ರಲ್ಲಿ ಏನಾಗಿತ್ತು, ಫಲಿತಾಂಶ ಹೇಗೆ ಬಂದಿತ್ತು ನೋಡೋಣ. ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇದೆ. ಮೈಸೂರಲ್ಲಿ 2019ರಲ್ಲಿ ಪ್ರತಾಪ್ ಸಿಂಹ ಎರಡನೇ ಬಾರಿ ಕಣದಲ್ಲಿದ್ದರು. 6,88,000 ಚಿಲ್ಲರೆ ಓಟನ್ನು ಪಡೆದರು. ಅವರ ವಿರುದ್ಧವಾಗಿ ನಿಂತಿದ್ದು CH ವಿಜಯಶಂಕರ್, ಮಾಜಿ ಸಂಸದರು ಕೂಡ ಬಿಜೆಪಿಯಲ್ಲೇ ಇದ್ದವರು ಕಾಂಗ್ರೆಸ್ಸಿಗೆ ಬಂದರು. ಆಗ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು. 5,50,000 ಓಟ್ ಪಡೆದರು. ಗೆಲುವಿನ ಅಂತರ ನೋಡ್ತಾ ಇದ್ದೀರಿ, 1,38,647 ಓಟು. ಪ್ರತಾಪ್ ಸಿಂಹ ಅವರು ಎರಡನೇ ಬಾರಿ ಗೆದ್ದಿದ್ದು. 2014ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗಲೇ ಪ್ರತಾಪ್ ಸಿಂಹ ಗೆದ್ದರು. ಆ ನಂತರ 2019ರಲ್ಲಿ ಮೈತ್ರಿ ಸರ್ಕಾರ ಇತ್ತು. ಮೈತ್ರಿ ಸರ್ಕಾರ ಇದ್ದಾಗ JDS ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ವಿಜಯಶಂಕರ್ ಕಣಕ್ಕಿಳಿದರು. ಪ್ರತಾಪ್ ಸಿಂಹ ಅವರನ್ನು ಸೋಲಿಸೋದಕ್ಕಾಗಲಿಲ್ಲ. 1,38,000 ಲೀಡಲ್ಲಿ ಪ್ರತಾಪ್ ಸಿಂಹ ಅವರು ಗೆದ್ದರು. ಇದು ಕಳೆದ ಬಾರಿಯ ಲೆಕ್ಕಾಚಾರ. ಈಗ ಬದಲಾಗಿದೆ, ಈಗ ಪರಿಸ್ಥಿತಿ ಬದಲಾಗಿದೆ. ಹೇಗೆ ಬದಲಾಗಿದೆ ನೋಡೋಣ. ಮೈಸೂರಿನ ಸದ್ಯದ ಬಲ ಏನು, ಯಾವ ಪಕ್ಷದ ಬಲ ಹೇಗಿದೆ, ಡಿಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ನಾವು ಕಳೆದ ವಿಧಾನಸಭಾ ಎಲೆಕ್ಷನ್ನ ಅಂಕಿಅಂಶವನ್ನು ಪರಿಗಣಿಸಿ ಈ ಕನ್ಕ್ಲೂಷನ್ಗೆ ಬಂದಿರೋದು. ಮೈಸೂರು ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಮೇಲುಗೈ ಇದೆ. ಯಾಕೆ ಅಂತಂದರೆ ರಾಜಕೀಯ ಲೆಕ್ಕಾಚಾರ. 8 ಕ್ಷೇತ್ರಗಳು ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ. ಮೈಸೂರಿನ 8 ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ನ MLAಗಳಿದ್ದಾರೆ. 2ರಲ್ಲಿ ಜಾತ್ಯತೀತ ಜನತಾದಳ ಅಪ್ಪ ಮತ್ತು ಮಗ GT ದೇವೇಗೌಡರು ಮತ್ತು ಅವರ ಮಗ. ಮತ್ತೊಂದರಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಎಲ್ಲಿವರೆಗೆ ಅಂತಂದರೆ ಬಿಜೆಪಿಗೆ ಹಿನ್ನಡೆ ಎಲ್ಲಾಗಿದೆ ಅಂತಂದರೆ ಬಿಜೆಪಿಯ ಸ್ಟ್ರಾಂಗೆಸ್ಟ್ ಬೆಲ್ಟು ಅಂತ ಕರೆಯುವಂಥ ಮಡಿಕೇರಿ ಮತ್ತು ವಿರಾಜಪೇಟೆ. ಸೊ ಇದು ಬಿಜೆಪಿಗೆ ಯಾವಾಗಲೂ ಕೂಡ ಹೈಯೆಸ್ಟ್ ಲೀಡ್ ಕೊಡುವಂಥ 2 ವಿಧಾನಸಭಾ ಕ್ಷೇತ್ರಗಳು. ಇದು ಈ ಹಿಂದೆ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿತ್ತು. ಆ ನಂತರ ಮೈಸೂರಿಗೆ 2008ರ ಪುನರ್ವಿಂಗಡಣೆಯ ಸಂದರ್ಭದಲ್ಲಿ ಬಂದಂಥ ಕ್ಷೇತ್ರಗಳು. ಈ 2 ಕ್ಷೇತ್ರಗಳು ಬಿಜೆಪಿಗೆ ಹೈಯೆಸ್ಟ್ ಲೀಡ್ ಕೊಡುವಂಥ ಕ್ಷೇತ್ರ. ಆದರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ದಿತ್ತು 2 ಕ್ಷೇತ್ರದಲ್ಲೂ ಕೂಡ. ಸೊ ಮಡಿಕೇರಿ, ವಿರಾಜಪೇಟೆ, ಪಿರಿಯಾಪಟ್ಟಣ, ಚಾಮರಾಜ, ನರಸಿಂಹರಾಜ, ಈ ಕ್ಷೇತ್ರ, ನರಸಿಂಹರಾಜ ತನ್ವೀರ್ ಸೇಠು, ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ MLAಗಳಿದ್ದಾರೆ. ಇನ್ನು ಹುಣಸೂರು ಮತ್ತು ಚಾಮುಂಡೇಶ್ವರಿ ಜಾತ್ಯತೀತ ಜನತಾದಳ, KR ಕ್ಷೇತ್ರ, ಮೈಸೂರು ಸಿಟಿಯೊಳಗಿರುವಂಥ KR ಕ್ಷೇತ್ರ ಅಥವಾ ಕೃಷ್ಣರಾಜ ಕ್ಷೇತ್ರ, ಇಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಅಲ್ಲಿಗೆ ಮೇಲ್ನೋಟಕ್ಕೆ ನಮಗೆ ಈಗ ಕಾಣಿಸ್ತಾ ಇರೋದು ಮೈಸೂರಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ. ಆದರೆ ಲೋಕಸಭೆಯ ಲೆಕ್ಕಾಚಾರವೇ ಬೇರೆ, ವಿಧಾನಸಭೆಯ ಲೆಕ್ಕಾಚಾರವೇ ಬೇರೆ. ಕರ್ನಾಟಕದಲ್ಲೂ ಅದು ಸ್ಪೆಷಲಿ ಕರ್ನಾಟಕದ ಜನ ಲೋಕಸಭೆಗೆ ಯೋಚನೆ ಮಾಡೋದೇ ಬೇರೆ, ವಿಧಾನಸಭೆಗೆ ಯೋಚನೆ ಮಾಡೋದೇ ಬೇರೆ ರೀತಿಯಲ್ಲಿ. ವಿಧಾನಸಭೆಗೆ ಸಿದ್ದರಾಮಯ್ಯ ಅವರು ಇರಲಿ ಅಂತ ಭಾವಿಸಿದಂಥ ಜನ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಇರಲಿ ಅಂತಲೂ ಭಾವಿಸೋದಕ್ಕೆ ಸಾಧ್ಯ ಇದೆ. ಕಳೆದ ಬಾರಿ ಆಗಿದ್ದದೇ, ಅಥವಾ ಅದರ ಹಿಂದಿನ ಬಾರಿ 2014ರಲ್ಲಿ ಆಗಿದ್ದದೇ. ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ಸು ನಂಬರ್ಸ್ ನೋಡ್ತಾ ಹೋದರೆ ಸ್ಟ್ರಾಂಗ್ ಇದೆ ಮೈಸೂರಲ್ಲಿ, ಪರಿಸ್ಥಿತಿ ನೋಡ್ತಾ ಹೋದರೆ ಬೇರೆ ರೀತಿಯಲ್ಲಿದೆ. ನೆಕ್ಸ್ಟ್ ಇನ್ನು ಚಾಮರಾಜನಗರದಲ್ಲಿ 2019ರಲ್ಲಿ ಯಾವ ರೀತಿ ರಿಸಲ್ಟ್ ಬಂದಿತ್ತು, ಬಹಳ ಇಂಟ್ರೆಸ್ಟಿಂಗ್ ರಿಸಲ್ಟು. ಚಾಮರಾಜನಗರ ಕಳೆದ ಬಾರಿ ನೋಡಿದ್ದು ಡೀಟೇಲ್ ಬರ್ತಾ ಇದೆ. ಬಿಜೆಪಿಯಿಂದ ಶ್ರೀನಿವಾಸ್ ಪ್ರಸಾದ್ ಸ್ಪರ್ಧೆ ಮಾಡಿದರು. 5,68,000 ಚಿಲ್ಲರೆ ಓಟು. ಧ್ರುವನಾರಾಯಣ, ದಿವಂಗತ ಧ್ರುವನಾರಾಯಣ 5,66,000 ಓಟು. ಗೆಲುವಿನ ಅಂತರ ನೋಡ್ತಾ ಇದ್ದೀರಿ 1,817, ಕೇವಲ 1,817. ಲೋಕಸಭಾ ಎಲೆಕ್ಷನ್ನಲ್ಲಿ ಇದು ಬಹಳ ಕಡಿಮೆ ಮಾರ್ಜಿನ್. ಇದು ಅಂದರೆ ಬಹಳ ಪ್ರಬಲ ಪೈಪೋಟಿಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಗೆದ್ದರು ಕೇವಲ 1,817 ಮತಗಳ ಅಂತರದಲ್ಲಿ. ಸೊ ಈ ಬಾರಿ ಹೇಗಿದೆ ಚಾಮರಾಜನಗರದ ಕಣ, ಅಥವಾ ಚಾಮರಾಜನಗರದಲ್ಲಿ ಯಾವ ಪಕ್ಷದ ಬಲ, ವಿಧಾನಸಭೆಯಲ್ಲಿ ಹೆಂಗಿದೆ ನೋಡೋಣ. ಆ ಡೀಟೇಲ್ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ. ಚಾಮರಾಜನಗರದ ಸದ್ಯದ ಬಲ ಏನಿದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೈಸೂರಿನ 4 ವಿಧಾನಸಭಾ ಕ್ಷೇತ್ರ, ಚಾಮರಾಜನಗರದ 4 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಚಾಮರಾಜನಗರದಲ್ಲಿ ಸದ್ಯ ಕಾಂಗ್ರೆಸ್ ವಿಧಾನಸಭೆಯ ಅಂಕಿಅಂಶವನ್ನು ನೋಡಿದರೆ ಸ್ಟ್ರಾಂಗ್ ಇದೆ. 8 ಕ್ಷೇತ್ರಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಹನೂರು 1ರಲ್ಲಿ ಜಾತ್ಯತೀತ ಜನತಾದಳದ ಶಾಸಕರು ಬಿಟ್ಟರೆ 7ರಲ್ಲಿ ಕಾಂಗ್ರೆಸ್ನ ಶಾಸಕರು. 7 ಯಾವುದೆಲ್ಲ
ಒಂದು HD ಕೋಟೆ, ಮತ್ತೊಂದು ನಂಜನಗೂಡು, ಮತ್ತೊಂದು ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ, ಮತ್ತೊಂದು ಟಿ ನರಸೀಪುರ ಮಹದೇವಪ್ಪ ಪ್ರತಿನಿಧಿಸುವಂಥ ಕ್ಷೇತ್ರ, ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ. ಇಷ್ಟರಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸೊ ಮೇಲ್ನೋಟಕ್ಕೆ ಕಾಣಿಸೋದೇನು? ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿ ಶ್ರೀನಿವಾಸ್ ಪ್ರಸಾದ್ ಕಣದಲ್ಲಿಲ್ಲ ಅಥವಾ ಅವರು ರಾಜಕೀಯ ನಿವೃತ್ತಿ ಘೋಷಿಸಿದ್ದಾರೆ. ಇದೆಲ್ಲವೂ ಕಾಂಗ್ರೆಸ್ಗೆ ವರವಾಗುವಂಥ ಅಂಶ. ಆದರೆ ಎಷ್ಟೋ ಸಂದರ್ಭದಲ್ಲಿ ರಾಜಕೀಯ ಲೆಕ್ಕಾಚಾರಗಳು ನಾವು ಅಂದುಕೊಂಡ ರೀತಿಯಲ್ಲಿ ಇರೋದಿಲ್ಲ. ರಾಜಕೀಯ ಅನ್ನೋದು ಅರಿಥ್ಮೆಟಿಕ್ ಅಲ್ಲ, ಅಂದರೆ ಅದು ಅಂಕಗಣಿತ ಅಲ್ಲ. ರಾಜಕೀಯ ಅನ್ನೋದು ಬೇರೆಯದ್ದೇ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ನೀವು ಅಲ್ಲಿಷ್ಟು ಬಂತು ಇಲ್ಲಿಷ್ಟು ಬಂತು ಇದೆಲ್ಲವೂ ಒಂದಾಗತ್ತೆ ಅಂತ ಲೆಕ್ಕ ಹಾಕೋದಕ್ಕೆ ಬರಲ್ಲ. ಆದರೆ ಒಂದು ಮಾನದಂಡ ಇದು, ವಿಧಾನಸಭೆಯಲ್ಲಿ ಇಷ್ಟು ನಂಬರ್ ಇದೆ, ಆ ಕಾರಣಕ್ಕಾಗಿ ಕಾಂಗ್ರೆಸ್ ಸ್ಟ್ರಾಂಗು ಅನ್ನೋದು. ಇನ್ನು ಈ ಬಾರಿ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬತ್ತಳಿಕೆ ಭರ್ತಿಯಾಗಿದೆ, ಅಥವಾ CM ಸಿದ್ದರಾಮಯ್ಯ ಅವರ ಬತ್ತಳಿಕೆ ಸ್ಟ್ರಾಂಗ್ ಇದೆ ಅಂತಾನೆ ನಾವು ಕರಿಬೇಕಾಗತ್ತೆ. ಯಾಕೆ? 2019 ಕಂಪೇರ್ ಮಾಡಿದರೆ ನಾವು ಈ ಬಾರಿ ಸಿದ್ದು ಅವರಿಗೆ ಹೆಚ್ಚು ಅಡ್ವಾಂಟೇಜ್ಗಳಿದ್ದಾವೆ. ಅಂದರೆ ಸಾಧಕ ಜಾಸ್ತಿ ಇದೆ, ಅನುಕೂಲಗಳು ಜಾಸ್ತಿ ಇದೆ. ಕಳೆದ ಬಾರಿ ಸಿದ್ದರಾಮಯ್ಯ ಅವರಿಗೆ ಹಳೆ ಮೈಸೂರು ರೀಜನ್ನು ಅಥವಾ ಚಾಮರಾಜನಗರ ಮೈಸೂರಲ್ಲಿ ದೊಡ್ಡ ಪ್ರಾಬ್ಲಮ್ ಇದ್ದಿದ್ದು ಒಲ್ಲದ ಮೈತ್ರಿ. ಸಿದ್ದರಾಮಯ್ಯ ಅವರಿಗೇನು ಮನಸ್ಸಿರಲಿಲ್ಲ JDS ಜೊತೆಗೆ ಮೈತ್ರಿ ಆಗಬೇಕು ಅಂತ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಮೈತ್ರಿ ಆಯಿತು, ಅದು ಸರ್ಕಾರ ಬಂತು, ಸರ್ಕಾರದ ಕಾರಣಕ್ಕಾಗಿ ಮೈತ್ರಿಯನ್ನು ಮುಂದುವರಿಸಬೇಕಾಯಿತು. ಫ್ರೆಂಡ್ಲಿ ಫೈಟು ಇರಲಿಲ್ಲ, ಮೈತ್ರಿಯಲ್ಲೇ ಹೋಗಬೇಕಾಯಿತು. ಆ ಒಲ್ಲದ ಮನಸ್ಸು ಅಥವಾ ಒಲ್ಲದ ಮೈತ್ರಿ ಸಿದ್ದರಾಮಯ್ಯ ಅವರಿಗೆ ಸಮಸ್ಯೆಯನ್ನು ತಂದಿತ್ತು. ಅದೇ ಸಮಸ್ಯೆಯ ಕಾರಣಕ್ಕಾಗಿ ಅವರಿಗೆ ಕಳೆದ ಬಾರಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದಕ್ಕೂ ಆಗಲಿಲ್ಲ ಈ ಕ್ಷೇತ್ರಗಳ ಮೇಲೆ, ಈ 2 ಕ್ಷೇತ್ರದ ಮೇಲೆ, ಮತ್ತು ಹೆಚ್ಚು ಅನುಕೂಲವೂ ಇರಲಿಲ್ಲ. ಈ ಬಾರಿ ಅನುಕೂಲಗಳ ಪಟ್ಟಿ ಜಾಸ್ತಿ ಇದೆ, ಗ್ಯಾರಂಟಿಗಳ ಕಾರಣಕ್ಕಾಗಿ ಬಲ ಇದೆ. ಮೈಸೂರಲ್ಲಿ ಈ ಬಾರಿ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಬಹುದು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ. ಯಾಕೆ ಅಂತಂದರೆ ಕಳೆದ ಬಾರಿ ಕುರುಬ ಕ್ಯಾಂಡಿಡೇಟ್ ಇದ್ದಿದ್ದು ವಿಜಯಶಂಕರ್, ಅದರ ಹಿಂದಿನ ಬಾರಿ ಕುರುಬ ಕ್ಯಾಂಡಿಡೇಟ್ ಇದ್ದಿದ್ದು. ಈ ಬಾರಿ ಕಾಂಗ್ರೆಸ್ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದೆ, BJP ರಾಜರಿಗೆ ಟಿಕೆಟ್ ಕೊಟ್ಟಿದೆ. ಆ ಕಾರಣಕ್ಕಾಗಿ ಒಕ್ಕಲಿಗ ಕಾರ್ಡ್ ಏನಿದೆ ಅದು ಕಾಂಗ್ರೆಸ್ನ ಕೈಯಲ್ಲಿದೆ. ಸೊ ಆ ಅಸ್ತ್ರವನ್ನು ಪ್ರಯೋಗಿಸಬಹುದು. ಕೈಗೆ ಅವಕಾಶದ ಜೊತೆಗೆ ಅಧಿಕಾರದ ಅಸ್ತ್ರವನ್ನು ಬಳಸಿ ಆಪರೇಷನ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಪಾರ್ಟಿಗೆ ಅಧಿಕಾರ ಇದೆ ಅಂತಾದರೆ ಆಪರೇಷನ್ ಮಾಡೋದು ಈಸಿ. ನಾನು ನಿಮಗೆ ನಿಗಮ ಮಂಡಳಿ ಕೊಡ್ತೀನಪ್ಪ ಬಂದುಬಿಡು, ಅಥವಾ ಇನ್ನೇನೋ ಮಾಡ್ತೀನಪ್ಪ ಬಂದುಬಿಡು, ಇನ್ನೇನೋ ಚೇರ್ಮನ್ ಮಾಡ್ತೀನಿ ಬಂದುಬಿಡು, ಈ ರೀತಿ ಕರೆಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಆ ಆಪರೇಷನ್ಗೆ ಈಗಾಗಲೇ ಮೈಸೂರಲ್ಲಿ ಚಾಲನೆ ಕೊಡಲಾಗಿದೆ. ಇದು ಒಂದು ಅಡ್ವಾಂಟೇಜು. ಎಲ್ಲಕ್ಕಿಂತ ಹೆಚ್ಚಾಗಿ ಚಾಮರಾಜನಗರದಲ್ಲಿ ಯಾವುದು ಅಡ್ವಾಂಟೇಜು ಅಂತಂದರೆ ಶ್ರೀನಿವಾಸ್ ಪ್ರಸಾದ್ ಅವರ ರಾಜಕೀಯ ನಿವೃತ್ತಿ. ಯಾರು ಏನೇ ಹೇಳಿದರೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಆ ಭಾಗದ ಪ್ರಭಾವಿ ರಾಜಕೀಯ ನಾಯಕ. ಸಿದ್ದರಾಮಯ್ಯ ವಿರುದ್ಧ ಹಠ ಹಿಡಿದು ಎಲೆಕ್ಷನ್ ಗೆದ್ದವರು ಅವರು. ಸಿದ್ದರಾಮಯ್ಯ ಅವರನ್ನೇ ಸೋಲಿಸ್ತೀನಿ ಅಂತ ಎಲೆಕ್ಷನ್ ಮಾಡಿದವರು ಅವರು. ಈ ಬಾರಿ ಅವರಿಗೆ ಟಿಕೆಟ್ ಇಲ್ಲ, ಅವರ ಅಳಿಯನಿಗೆ ಟಿಕೆಟ್ ರಿಟೈರ್ಮೆಂಟ್ ಬೆನಿಫಿಟ್ ರೀತಿಯಲ್ಲಿ ಅವರ ಅಳಿಯನಿಗೆ ಟಿಕೆಟ್ ಸಿಗಬಹುದು, ಅಥವಾ ಅಳಿಯರ ಪೈಕಿ ಒಬ್ಬರಿಗೆ ಟಿಕೆಟ್ ಸಿಗಬಹುದು ಅಂತಿತ್ತು, ಕೊಡಲಿಲ್ಲ. ಇನ್ನೊಬ್ಬರು ಮಾಜಿ ಶಾಸಕರು ಬಾಲರಾಜ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಇದು ಕಾಂಗ್ರೆಸ್ಗೆ ಅಡ್ವಾಂಟೇಜು. ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಅನುಪಸ್ಥಿತಿ ಅಥವಾ ರಾಜಕೀಯ ನಿವೃತ್ತಿ ಕಾಂಗ್ರೆಸ್ನ ಪಾಲಿಗೆ ಅಡ್ವಾಂಟೇಜು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕರುಗಳಿಗೂ ಕೂಡ ಇವತ್ತು ಟಾಸ್ಕ್ ಕೊಟ್ಟಿದ್ದಾರೆ. ಮೈಸೂರು ಚಾಮರಾಜನಗರಕ್ಕೆ ಸಂಬಂಧಿಸಿದಂತಹ ಡೀಟೇಲ್ ಕೂಡ ನೋಡ್ತಾ ಇದ್ದಾರೆ. ಮೈಸೂರು ಚಾಮರಾಜನಗರ ಗೆಲ್ಲೋದಕ್ಕೆ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ರೆಸಾರ್ಟ್ನಲ್ಲಿ ಖಡಕ್ ಸಂದೇಶವನ್ನು CM ರವಾನಿಸಿದ್ದಾರೆ. ನಾವು ಗೆಲ್ಲೇಬೇಕು 2 ಕ್ಷೇತ್ರದಲ್ಲಿ, ಇಲ್ಲ ಅಂತಾದರೆ ನೀವು ಮುಖ ತೋರಿಸಬೇಡ್ರಿ ಅಂತ ಲೋಕಲ್ ಲೀಡರ್ಸ್ಗೆ ಹೇಳಿದ್ದಾರೆ. ಸ್ಥಳೀಯ ನಾಯಕರ ಬಳಿ ಕಡ್ಡಿ ಮುರಿದಂತೆ ಮುಖ್ಯಮಂತ್ರಿ ಮಾತನಾಡಿದ್ದಾರೆ. ಮೈತ್ರಿಯಿಂದ ಯಾರು ಅಸಮಾಧಾನಗೊಂಡಿದ್ದಾರೋ ಅವರನ್ನು ನೀವು ಸಂಪರ್ಕಿಸಿ ನಮ್ಮ ಪಕ್ಷಕ್ಕೆ ಕರೆತರುವಂಥ ಪ್ರಯತ್ನಗಳಾಗಲಿ ಅಂತಾನೂ ಕೂಡ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. JDS BJPಯಿಂದ ಮುನಿಸಿಕೊಂಡಿರುವ ಅತೃಪ್ತರಾಗಿರುವಂಥ ನಾಯಕರು, ಸ್ಥಳೀಯ ನಾಯಕರು, ಕಾರ್ಯಕರ್ತರು, ಇವರನ್ನು ಕಾಂಗ್ರೆಸ್ಸಿಗೆ ಕರೆತನ್ನಿ ಅಂತ ರೆಸಾರ್ಟ್ನಲ್ಲಿ ಗೆಲುವಿನ ಯುದ್ಧ ನೀತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಆ ಮೂಲಕ ಹೇಗಾದರೂ ಸರಿ ಈ 2 ಕ್ಷೇತ್ರದಲ್ಲಿ ಗೆಲ್ಲೇಬೇಕು ಅನ್ನೋ ಅನಿವಾರ್ಯತೆ ಅಥವಾ ಗೆಲ್ಲೇಬೇಕು ಅನ್ನುವಂಥ ಹಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿದ್ದಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಅಡ್ವಾಂಟೇಜ್ ಬಗ್ಗೆ ನಾನು ಹೇಳಿದೆ. ಈ ಬಾರಿ ಮೈಸೂರಲ್ಲಿ ಒಂದು ಪ್ರಾಬ್ಲಮ್ಮೂ ಕ್ರಿಯೇಟ್ ಆಗಿದೆ ಸಿದ್ದರಾಮಯ್ಯ ಅವರಿಗೆ. ಆ ಪ್ರಾಬ್ಲಮ್ ಯಾವುದು? ಮೈಸೂರಲ್ಲಿ BJP ಪ್ರಯೋಗಿಸಿದಂಥ ರಾಜಬಾಣ ಅದು ಸಿದ್ದರಾಮಯ್ಯ ಅವರಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಯದುವೀರ್ ಅವರನ್ನು ಕಣಕ್ಕಿಳಿಸಿ BJP ಚೆಕ್ಮೇಟ್ ಕೊಟ್ಟಿದೆ. ಪ್ರತಾಪ್ ಸಿಂಹ ಅಭ್ಯರ್ಥಿಯಾಗಿದ್ದರೆ ರಣತಂತ್ರ ಸ್ಟ್ರೈಟ್ ಆ್ಯಂಡ್ ಸಿಂಪಲ್ ಇರ್ತಿತ್ತು. ಅಂದರೆ ಪ್ರತಾಪ್ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ, ಇಷ್ಟೇ ಕಾರ್ಯತಂತ್ರ. ಬಟ್ ಇಲ್ಲಿ ಯದುವೀರ್ ಅಭ್ಯರ್ಥಿ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಸಮಸ್ಯೆ ಆಗ್ತಾ ಇದೆ.
ಯಾವ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಾಬ್ಲಮ್ ಆಗಿದೆಯೋ ಡಿ ಕೆ ಶಿವಕುಮಾರ್ ಅವರಿಗೆ, ಸೇಮ್ ಪ್ರಾಬ್ಲಮ್ಮು ಮೈಸೂರಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಗ್ತಿದೆ. ಅಲ್ಲಿ ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರ ವಿರುದ್ಧ ಟೀಕೆ ಮಾಡೋದಕ್ಕೆ ಅಸ್ತ್ರಗಳಿಲ್ಲ. ಮೈಸೂರಲ್ಲಿ ಪ್ರತಾಪ್ ನಿಂತಿದ್ರೆ ಅಥವಾ ಪ್ರತಾಪ್ ಸಿಂಹ ಅವರು ನಿಂತಿದ್ರೆ ಟೀಕೆ ಮಾಡೋದಕ್ಕೆ ಅಸ್ತ್ರಗಳಿತ್ತು. ನೀವು ಯದುವೀರ್ ವಿರುದ್ಧ ಯಾವ ವಿಚಾರವನ್ನು ಟೀಕೆ ಮಾಡೋದಕ್ಕೆ ಬಳಸ್ತೀರಿ? ಆಗಲ್ಲ. ಟೀಕೆ ಮಾಡಿದರೆ ಅದು ರಿಟರ್ನ್ ಹೊಡೆಯುವಂಥ ಸಾಧ್ಯತೆ ಹೈಯೆಸ್ಟ್ ಇದೆ. ಅದೇ ಕಾರಣಕ್ಕಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಕಾಂಗ್ರೆಸ್ ಇಡ್ತಾ ಇದೆ. ಯದುವೀರ್ ವಿರುದ್ಧ ಹೇಳಿಕೆಯನ್ನು ನೀಡದೆ ಹೋದಲ್ ಬಂದಲ್ಲೆಲ್ಲ ಒಕ್ಕಲಿಗ ಅಸ್ತ್ರವನ್ನು ಬಿಜೆಪಿ ಕಾಂಗ್ರೆಸ್ ನಾಯಕರು ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು CM ಅವರಿಗೆ ಕಾಡ್ತಾ ಇರುವಂಥ ಡಿಸ್ಅಡ್ವಾಂಟೇಜು. ನೆಕ್ಸ್ಟು ನಾನು ಫಲಿತಾಂಶದ ಬಗ್ಗೆ ಆಗಲೇ ಹೇಳ್ತಾ ಇದ್ದೆ. ಫಲಿತಾಂಶ ಗೇಮ್ ಚೇಂಜರ್ ಆಗುತ್ತೆ. ಮುಂದಿನ ಲೋಕಸಭಾ ಎಲೆಕ್ಷನ್ನ ಗೇಮ್ ಚೇಂಜರ್ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ ಫಲಿತಾಂಶ. ಯಾಕೆ? ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇದೆ. ಮೈಸೂರು ಮತ್ತು ಚಾಮರಾಜನಗರದ ಫಲಿತಾಂಶ ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ದಂಗೆ ಕರ್ನಾಟಕದ ರಾಜಕೀಯ ಚಿತ್ರಣವನ್ನು ಬದಲಾಯಿಸುವಂಥ ಸಾಮರ್ಥ್ಯ ಇರುವಂಥ ಫಲಿತಾಂಶ. ಎರಡೂ ಕ್ಷೇತ್ರ ಗೆದ್ದರೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಯಾಗತ್ತೆ ಅಥವಾ ಮುಖ್ಯಮಂತ್ರಿ ಕುರ್ಚಿಗೆ ಇನ್ನಷ್ಟು ಬಲ ಬರುತ್ತೆ. ಗೆಲ್ಲಿಸ್ಕೊಂಡ್ರು ಚಾಮರಾಜನಗರ, ಮೈಸೂರನ್ನು ಗೆಲ್ಲಿಸ್ಕೊಂಡ್ರು. ಎರಡೂ ಕೂಡ ಕಾಂಗ್ರೆಸ್ನ ಕೈಯಲ್ಲಿರಲಿಲ್ಲ. ವಾಪಸ್ ಅದನ್ನು ಗೆದ್ದರು ಅನ್ನೋದು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಕುರ್ಚಿಗೆ ಬಲ ತಂದು ಕೊಡುತ್ತೆ. ಒಂದು ವೇಳೆ ಸೋತ್ರೆ ಮುಖ್ಯಮಂತ್ರಿ ಕುರ್ಚಿ ಅಲುಗಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕೆ ಅಂತಂದರೆ, ಒಂದು ಮೈಸೂರು ಅವರ ಜಿಲ್ಲೆ, ಚಾಮರಾಜನಗರ ಅವರ ಲೋಕಸಭಾ ಕ್ಷೇತ್ರ, ಅಲ್ಲಿ ಗೆಲ್ಲಿಸಿಕೊಳ್ಳೋದಕ್ಕಾಗದಂಥ ವ್ಯಕ್ತಿ ಯಾವ ರೀತಿಯ ಲೀಡರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಸಾಧ್ಯನಾ? ಈ ಅಪನಂಬಿಕೆಯೊಂದು ಸೃಷ್ಟಿಯಾಗಬಹುದು ಕಾಂಗ್ರೆಸ್ನ ಒಳಗೆ ಅವರ ಲೀಡರ್ಶಿಪ್ನ ಬಗ್ಗೆ. ಫಲಿತಾಂಶದ ಬಗ್ಗೆ ರಾಜ್ಯ ರಾಜಕೀಯದ ಚಿತ್ರಣ ಬದಲಾಗತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇದಕ್ಕೆ ಕಾರಣ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಗೆದ್ದು ಮೈಸೂರು ಸೋತ್ರೆ ಆಗ ಡಿ ಕೆ ಶಿವಕುಮಾರ್ ಪ್ರಬಲರಾಗ್ತಾರೆ. ಎಲ್ಲಿವರೆಗೆ ಅಂತಂದರೆ, ನನ್ನ ಕ್ಷೇತ್ರದಲ್ಲಿ ನನ್ನ ಸಹೋದರನನ್ನು ಗೆಲ್ಲಿಸಿಕೊಂಡಿದ್ದೀನಿ, ಮೈಸೂರಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಆಗಿಲ್ಲ ಅನ್ನೋದೇ ಅಸ್ತ್ರವಾಗತ್ತೆ. ಇನ್ನೊಂದು ಸಾಧ್ಯತೆ, ಮೈಸೂರು ಚಾಮರಾಜನಗರ ಗೆದ್ದು ಬೆಂಗಳೂರು ಗ್ರಾಮಾಂತರ ಸೋತ್ರೆ ಆಗ ಚಿತ್ರಣ ಮತ್ತೊಂದು ರೀತಿಯಲ್ಲಾಗುತ್ತೆ. ಹೇಗೆ ಅಂತಂದರೆ, ಸಿದ್ದರಾಮಯ್ಯ ಲೀಡರ್ ರೀ, ಡಿ ಕೆ ಶಿವಕುಮಾರ್ ಯಾವ ಲೀಡರು? ತನ್ನ ಸೋದರನನ್ನೇ ಗೆಲ್ಲಿಸಿಕೊಳ್ಳೋದಕ್ಕಾಗಲಿಲ್ಲ, ಅವ್ರು ಯಾವ ಲೀಡರು ಅನ್ನೋ ಪ್ರಶ್ನೆಗೆ ಬರುವಂಥ ಸಾಧ್ಯತೆ ಇದೆ. ಸೊ ಆ ಮೂಲಕ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರ ನಾಯಕತ್ವಕ್ಕೆ ಈ ಕ್ಷೇತ್ರಗಳು ಅಗ್ನಿ ಪರೀಕ್ಷೆಯನ್ನು ಒಡ್ಡೋದು ಖಚಿತ. ಈ ಕ್ಷೇತ್ರದ ಫಲಿತಾಂಶ ನಾಯಕತ್ವವನ್ನು ಡಿಸೈಡ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ನಮ್ಮ ಜೊತೆಗೆ ಈಗ ವಿ ಶಿವಶಂಕರ್ ರೆಡ್ಡಿ ಇದ್ದಾರೆ. ಸರ್ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ಅಗ್ನಿ ಪರೀಕ್ಷೆ, ಮೈಸೂರು ಮತ್ತು ಚಾಮರಾಜನಗರ ಸಿದ್ದರಾಮಯ್ಯ ಅವರಿಗೆ ಅಗ್ನಿ ಪರೀಕ್ಷೆನ ಸರ್, ಅಥವಾ 10ರೊಳಗೆ 11 ಅನ್ನುವಂಥ ಕ್ಷೇತ್ರನ? ರಕ್ಷಿತ್, ನೀವು ಕೆಲವು ವ್ಯಾಲಿಡ್ ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ದೀರಾ. ಅದರ ಹಿನ್ನೆಲೆಯಲ್ಲಿ ಅದೇನು ಸಿದ್ದರಾಮಯ್ಯ ಅವರಿಗೆ ಈ ವಿಚಾರಗಳೆಲ್ಲ ಗೊತ್ತಿಲ್ಲ ಅಂತಲ್ಲ, ಅದಕ್ಕೋಸ್ಕರನೇ ಅವರು ಒಂದು ಮಾತು ಹೇಳಿದ್ದಾರೆ. ನಾನು ಇಡೀ ಕರ್ನಾಟಕಕ್ಕೆ ನಾಯಕ, ನಾನು ಬರೀ ಮೈಸೂರಿಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ನಿಜಾನೇ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆದ್ಮೇಲೆ ಇಡೀ ರಾಜ್ಯದ ನಾಯಕ, ಅವರು ರಾಜ್ಯವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅಂದ ಮಾತ್ರಕ್ಕೆ ಅವರು ತಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ವಲ್ಲ. ಯಾಕೆ ಅಂತಂದ್ರೆ, ಮನೆಯನ್ನು ಗೆದ್ದವನು ಮಾರನ್ನು ಗೆದ್ದಾನು. ಈಗ ನೀವು ಅದು ಯಾವುದೋ ಒಂದು ಕಾರಣಕ್ಕೆ ಕೆಲವರು ಶಾಸಕರ ಬೆಂಬಲ ಇದೆ ಅವರಿಗೆ, ಆಮೇಲೆ ಹೈಕಮಾಂಡ್ ಕೂಡ ಅವರಿಗೆ ಒಲವನ್ನು ತೋರಿಸಿದೆ, ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರಲ್ಲಿ ಅದು ವ್ಯಾಲಿಡಿಟಿ ಇದೆ. ಯಾಕಂದ್ರೆ ಇದು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಅಲ್ಲಿ ಇವರಿಗೆ ಬಹುಮತ ಬಂದಿತ್ತು, ಹಾಗಾಗಿ ಇವರು ಮುಖ್ಯಮಂತ್ರಿ ಅನ್ನೋದನ್ನ ನಾವು ಒಪ್ಕೊಳ್ಳಬೇಕಾಗುತ್ತೆ. ಆದ್ರೆ ಮೈಸೂರಿನಲ್ಲಿ ಅವರ ಪ್ರಾಬಲ್ಯ, ಮೈಸೂರು ಮತ್ತೆ ಚಾಮರಾಜನಗರ, ಅಲ್ಲಿ ಅವರು ಏನಂತಂದ್ರೆ ಪಾರ್ಟಿಯನ್ನ ಗೆಲ್ಲಿಸ್ಲಿಲ್ಲ ಅಂದ್ರೆ ನೀವು ಹೇಳುವಂತ ಎಲ್ಲಾ ಪ್ರಶ್ನೆಗಳು ಬಂದೇ ಬರ್ತವೆ. ಏನಂತಂದ್ರೆ, ಈಗ ಮೈಸೂರು ಅನ್ನೋದೇನು ಇದು ಕಾಂಗ್ರೆಸ್ನ ಏನು ಯಾವತ್ತು ಅದು ಆಗದೆ ಇರುವಂತ ಒಂದು ರೀತಿಯಲ್ಲಿ ಏನು
ಫಾರ್ಮಿಡಬಲ್ ಫೋರ್ಟ್ರೆಸ್ ಏನಲ್ಲ. ಯಾಕೆಂದ್ರೆ 2009 ಇದು ಎಚ್ ವಿಶ್ವನಾಥ್ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಮೇಲೆ ಗೆದ್ದಿದ್ರು. ಒಂದು ಎರಡನೇದೇನಂದ್ರೆ ಮಹಾರಾಜರು ಬಂದಿದ ತಕ್ಷಣ ಅವ್ರು ಗೆದ್ದೇ ಬಿಡ್ತಾರೆ, ಅದಕ್ಕೆ ಇದು ಫೋರ್ಗಾನ್ ಕನ್ಕ್ಲೂಷನ್ ಅಂತಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಹಿಂದೆ ಮಹಾರಾಜರು ಬಿಜೆಪಿ ಟಿಕೆಟ್ ಮೇಲೆ ಸ್ಪರ್ಧೆ ಮಾಡಿದ್ದಾಗ ಕಾಂಗ್ರೆಸ್ ವಿರುದ್ಧ ಸೋತಿದ್ರು ಅವರು. ಅಂದ್ರೆ ಅವ್ರನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನಿಜ ಏನಲ್ಲ. ಸೊ ಹಾಗಾಗಿ ಇಲ್ಲಿ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಈಗ 2009 ನಂತರ ಅಂದ್ರೆ 2014-19 ಕಾಂಗ್ರೆಸ್ ಗೆಲ್ಲಕ್ಕಾಗ್ಲಿಲ್ಲ. ಅಂದ್ರೆ ಈಗ ಒಬ್ಬ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇರುವಂತಹ ಒಂದು ಜಿಲ್ಲೆ ಅದು ಮೈಸೂರು ಮತ್ತೆ ಚಾಮರಾಜನಗರ, ಅಲ್ಲಿ ನೀವು ಗೆಲ್ಲಿಲ್ಲ ಅಂತಂದ್ರೆ ನಿಮ್ಮ ನಾಯಕತ್ವಕ್ಕೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರೋದು ಸಹಜ. ಅಷ್ಟೇ ಅಲ್ಲ, ಈಗ ಮುಖ್ಯಮಂತ್ರಿ ಪ್ರತಿನಿಧಿಸ್ತಾ ಇರುವಂತಹ ನಗರ ಜಿಲ್ಲೆ ಬೆಂಗಳೂರು, ಮೈಸೂರಿನಲ್ಲಿ ಮೇಯರ್ ಕೂಡ ಕಾಂಗ್ರೆಸ್ ಮಾಡ್ಕೊಳಕ್ ಆಗಿಲ್ಲ ಇಂಡಿಪೆಂಡೆಂಟ್ ಆಗಿ. ಅದು ಕೂಡ ಅಂದ್ರೆ ಸ್ಥಳೀಯವಾಗಿ ನಿಮ್ಮಲ್ಲಿ ಏನೋ ಅಂದ್ರೂ ಪ್ರಾಬ್ಲಮ್ ಇದೆ ಅಂತ. ಸೊ ಅದು ಅವ್ರಿಗೆ ಗೊತ್ತಾದಂಗೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಕೆಲವೆಲ್ಲ ಸರಿ ಮಾಡ್ಕೊಳ್ತಾ ಇದ್ದಾರೆ. ಈಗ ತನ್ವೀರ್ ಸೇಠ್ ಅವ್ರ ಜೊತೆ ಅವ್ರಿಗೆ ಈಕ್ವೇಶನ್ ಸರಿ ಇರ್ಲಿಲ್ಲ. ಈಗ ಏನ್ ಮಾಡಿದ್ದಾರೆ, ಅವ್ರನ್ನ ಕರೆದು ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಈ ಸಾರಿ. ಅವರು ಈಗ KPCC ವರ್ಕಿಂಗ್ ಕಾರ್ಯಾಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಈ ತರದ್ದು ಆಮೇಲೆ ಕೆಲವೊಂದು ಜಾತಿಯ ಈಕ್ವೇಶನ್ಸ್ ಕೂಡ ನಮ್ಮ ವಿರುದ್ಧ ಇದೆ ಅಂತ ಸಿದ್ದರಾಮಯ್ಯ ಬೆಂಬಲಿಗರು ಹೇಳ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಇದು ಏನೋ ಒಕ್ಕಲಿಗ ಮತ್ತೆ ಲಿಂಗಾಯತರಿದೆ, ಆ ತರ ಜಾತಿಯ ಈಕ್ವೇಶನ್ ಈ ತರ ಆಗೋದಕ್ಕೂ ಕೂಡ ಸಿದ್ದರಾಮಯ್ಯನವರೇ ಕಾರಣ. ಅವ್ರನ್ನ ನಾವು ಅಹಿಂದ ನಾಯಕ ಮತ್ತೆ ಕುರುಬ ಲೀಡರ್ ಅಂತ ಅವ್ರನ್ನವರೇ ಪೊಸಿಷನ್ ಮಾಡ್ಕೊಟ್ರು. ಯಾವಾಗ ನೀವು ಕುರುಬ ಲೀಡರ್ ಅಂತ ನಿಮಗ್ ನೀವೇ ಪೊಸಿಷನ್ ಮಾಡ್ಕೊಳ್ತೀರ, ಒಕ್ಕಲಿಗರು ಸಹಜವಾಗಿ ಇದು ಆಂಟಿ ಆಗ್ತಾರೆ, ಲಿಂಗಾಯತರ ಆಂಟಿ ಆಗ್ತಾರೆ. ಸೊ ಇದು ಒಂದು ಪ್ಯಾನ್ ಕರ್ನಾಟಕ ಲೀಡರ್ ಆಗ್ತೀನಿ ಅನ್ನುವಾಗ ಪ್ಯಾನ್ ಕಮ್ಯುನಿಟಿ ಲೀಡರ್ ಆಗ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಈ ತರದ ಸಮಸ್ಯೆಗಳು ಬರ್ತವೆ. ಒಂದು ಎರಡನೇದು ನೀವ್ ಹೇಳ್ತಾ ಇರೋದು ಪ್ರಶ್ನೆ, ಈ ಸಾರಿ ಇದು ಫಲಿತಾಂಶ ಒಂದು ವೇಳೆ ಮೈಸೂರು ಮತ್ತೆ ಚಾಮರಾಜನಗರ ಇದಾಗಿಲ್ಲ ಅಂದ್ರೆ ಏನಾಗುತ್ತೆ. ಈಗ ನೋಡಿ, ಒಂದು ಗುಬ್ಬಿ ಶಾಸಕ SR ಶ್ರೀನಿವಾಸ್ ಒಂದು ಮಾತು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹೇಳಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರಿಯಾದ ಅಷ್ಟು ಏನು ಸಮರ್ಪಕವಾಗಿ ಇದು ಏನು ಇಲ್ಲಿ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಅಂದ್ರೆ, ಅಷ್ಟು ಹೆಚ್ಚು ಸೀಟ್ಗಳು ಬರ್ಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರು ಬದಲಾಗ್ಬೇಕಾಗತ್ತೆ, ಅವ್ರು ರಿಸೈನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಯಾಕೆ, ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅನ್ನೋದು ಬೇರೆ ವಿಚಾರ. ಆದರೆ ಅಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ನೀವು ಹೇಳಿದ ಹಾಗೆ ಈಗ ಮುಂಚೆ ಕೂಡ ಅಷ್ಟೇ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಅವರು 2018 ಎಲೆಕ್ಷನ್ಸ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ ಹೋಯ್ತು, ಆದ್ರೆ ಸೋತೋಗ್ಬಿಡುತ್ತೆ. ಅಷ್ಟಾದ್ರೂ ಕೂಡ ಏನಂದ್ರೆ ಅವ್ರನ್ನ ಲೀಡರ್ ಅಂತ ಒಪ್ಕೊಂಡ್ತು ಪಾರ್ಟಿ, ಅದು ಪಾರ್ಟಿಯ ಮ್ಯಾಗ್ನಾನಿಮಿಟಿ. ಆಮೇಲೆ 2023 KPCC ಪ್ರೆಸಿಡೆಂಟ್ DK ಶಿವಕುಮಾರ್ ಆಗಿದ್ರು, ಪಾರ್ಟಿ ಗೆಲ್ತು. ಅದಾದ್ಮೇಲೂ ಕೂಡ ಏನ್ ಮಾಡ್ತು, ಸಿದ್ದರಾಮಯ್ಯನವ್ರನ್ನೇ ಏನು CM ಆಗಿ ಮಾಡಿದ್ರು. ಅದಕ್ಕೆ ಕಾರಣ ಏನಂದ್ರೆ 60% ಆಫ್ ಏನು MLAs ಫೇವರ್ಡ್ ಸಿದ್ದರಾಮಯ್ಯ. ಆದ್ರೆ ಅವಾಗ ಇದು DK ಶಿವಕುಮಾರ್ ಅವ್ರ ಕಡೆಯವರು ಹೇಳಿದ್ದಾರೆ, ಅವ್ರು ಕ್ಲೈಮ್ ಮಾಡಿದ್ದಾರೆ, ನಮ್ಮ ಶ್ರಮದಿಂದ ಪಾರ್ಟಿ ಗೆದ್ದಿರೋದು ನಾವ್ ಇದಾಗ್ಬೇಕು. ಹಾಗಾಗಿ ಅಲ್ಲಿ ಒಂದು ಏನೋ ಒಂದು ಒಪ್ಪಂದ ಆಗಿದೆ. 2.5 ವರ್ಷ ಆದ್ಮೇಲೆ ಆದ್ರೆ ಅಧಿಕಾರ ಹಸ್ತಾಂತರ ಆಗುತ್ತೆ. ಇಂಥ ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಟಫೆಸ್ಟ್ ಸೀಟ್ ಆಗಿ ಪರಿಣಮಿಸಿದೆ. ಅಲ್ಲಿ DK ಸುರೇಶ್ ಅವ್ರಿಗೆ ಗೆದ್ರೆ ಇದು ಏನೋ ಶಿವಕುಮಾರ್ ಅವರಿಗೆ ಸಾಮಾನ್ಯವಾಗಿ ಅದೊಂದು ಕ್ಲೈಮ್ ಬಂದೇ ಬರುತ್ತೆ. ಅದಲ್ಲದೆ ಅಕ್ರಾಸ್ ಇವಾಗ ಮೈಸೂರು ಮತ್ತೆ ಚಾಮರಾಜನಗರ ಗೆದ್ರು ಕೂಡ ಅವ್ರ KPCC ಪ್ರೆಸಿಡೆಂಟ್ ಕೂಡ ಆ ಕ್ಲೈಮ್ ಹೋಗೇ ಹೋಗುತ್ತೆ. ಆಮೇಲೆ ಇವಾಗ ಬೆಳಗಾವಿನಲ್ಲಿ, ಚಿಕ್ಕೋಡಿನಲ್ಲಿ ಅವ್ರೇನೋ ಒಂದಷ್ಟು ಏನು ಫಾರ್ಮುಲಾಗಳನ್ನು ಮಾಡಿ ಏನು ಲಿಂಗಾಯತರನ್ನ ರೀಚ್ ಔಟ್ ಮಾಡಿ, ST ಗಳನ್ನ ರೀಚ್ ಔಟ್ ಮಾಡಿ ನಾವು ಗೆಲ್ಸಿದ್ದೀವಿ ಅಂತ ಹೇಳ್ಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಎರಡನೇದು ಏನಂತಂದ್ರೆ, ಈಗ ಇದು DK ಶಿವಕುಮಾರ್ ಮತ್ತೆ CM ಇಬ್ರು ಕೂಡ ಈ ಪ್ರಶ್ನೆಯನ್ನು ಎದುರಿಸಲೇಬೇಕಾಗತ್ತೆ. ಯಾಕೆಂದ್ರೆ ಏನಂದ್ರೆ, ಈಗ ಅಸೆಂಬ್ಲಿಗೆ ಪಕ್ಷವನ್ನ ಎಷ್ಟು ಚೆನ್ನಾಗಿ ಸಿದ್ಧಪಡಿಸಿದ್ರು ಲೋಕಸಭಾ ಚುನಾವಣೆಗೆ ಅಷ್ಟು ಚೆನ್ನಾಗಿ ಸಿದ್ಧಪಡಿಸ್ಲಿಲ್ವೇನೋ ಅನ್ನೋ ಅನುಮಾನ ಬರುತ್ತೆ. ಯಾಕೆ ಅಂತಂದ್ರೆ ಇವ್ರಿಗೆ ಎಲೆಕ್ಷನ್ ಬರೋವರೆಗೂ ಕ್ಯಾಂಡಿಡೇಟ್ಸ್ ಬಗ್ಗೆ ಕ್ಲಾರಿಟಿ ಇರ್ಲಿಲ್ಲ. ಇದು 7-8 ಜನ ಮಂತ್ರಿಗಳ ಹತ್ರ ಹೋಗ್ಬಿಟ್ಟು ನೀವ್ ನಿಂತ್ಕೊಳ್ಳಿ ಅಂತ ಹೇಳಿ, ಆ ಮಂತ್ರಿಗಳೊಬ್ರು ನಾನು ಸ್ಪರ್ಧಿಸೋದಿಲ್ಲ ಅಂತ. ಕೊನೆಗೆ ಪಾರ್ಟಿ ಎಲ್ಲಿ ದುರ್ಬಲವಾಗಿ ಎಲ್ಲಿ ಬಾಕ್ ಡೌನ್ ಆಯ್ತು ಅಂತಂದ್ರೆ, ಮಂತ್ರಿಗಳು ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ಗೆ ಇದು ಪಾರ್ಟಿ ಬಗ್ಗೋ ಹಾಗಾಯ್ತು. ಹೇಗೆ ಅಂತ, ನಾವು ನಿಂತ್ಕೊಳ್ಳೋದಿಲ್ಲ, ನನ್ನ ಮಗನಿಗೆ ಕೊಡಿ ಇಲ್ಲ ಮಗಳಿಗೆ ಕೊಡಿ. ಇವಾಗ ನೋಡಿ, ಈಶ್ವರ್ ಖಂಡ್ರೆ ಅವ್ರ ಮಗ, ಆಮೇಲೆ ಸತೀಶ್ ಜಾರಕಿಹೊಳಿ ಮಗಳು, ಆಮೇಲೆ ಇದು ಹೆಬ್ಬಾಳ್ಕರ್ ಅವ್ರ ಮಗ, ಈಗ ಇದು ಚಾಮರಾಜನಗರದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಈಗೇನು HC ಮಹದೇವಪ್ಪ ಅವ್ರ ಮಗ. ಇದಕ್ಕೋಸ್ಕರ ಅಂದ್ರೆ ಈಸ್ ದಿಸ್ ದಿ ವೇ ಆಫ್ ಪ್ರಿಪೇರಿಂಗ್ ಎ ಪಾರ್ಟಿ ಟು ಎನ್ ಎಲೆಕ್ಷನ್ಸ್? ಅಂದ್ರೆ ಅಸೆಂಬ್ಲಿನಲ್ಲಿ
ಕರ್ನಾಟಕದ ಯೂನಿಟ್ ಕಾಂಗ್ರೆಸ್ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿತ್ತೋ ಅಷ್ಟು ಚೆನ್ನಾಗಿ ಆಗಿಲ್ಲ ಇಲ್ಲಿ ಅನ್ನೋದು ಮೇಲ್ನೋಟಕ್ಕೆ ಒಂದು ಅನುಮಾನ ಬರೋ ತರನೇ ಇದೆ. ಎಲ್ಲಿ ಅಂದ್ರೆ ಅಭ್ಯರ್ಥಿಗಳನ್ನೇ ಇವ್ರಿಗೆ ವಿನ್ನಬಲ್, ಈಗ ಬೆಂಗಳೂರು ಸೌತ್ ಆಗ್ಬೋದು, ಬೆಂಗಳೂರು ಸೆಂಟ್ರಲ್ ಆಗ್ಬೋದು, ಬೆಂಗಳೂರು ನಾರ್ತ್ ಆಗ್ಬೋದು, ಆ ಫರ್ಮಿಡಬಲ್ ಕ್ಯಾಂಡಿಡೇಟ್ಸ್ ನ ತರಕಾಗಿಲ್ಲ. ಅದ್ರ ಮೈಸೂರಿಗೂ ಅಷ್ಟೇನೆ. ಈಗ ಲಕ್ಷ್ಮಣ್ ಅವ್ರು ಇವ್ರು ಹೇಳ್ಬೋದು, ಲಕ್ಷ್ಮಣ್ ಒಳ್ಳೆ ಕ್ಯಾಂಡಿಡೇಟು, ಅವ್ರು ಒಕ್ಕಲಿಗ ಕ್ಯಾಂಡಿಡೇಟು ಗೆಲ್ತಾರೆ, ಗೆದ್ದರೆ ಸಂತೋಷ ಇಲ್ಲ ಅಂತ. ಆದರೆ ಮೇಲ್ನೋಟಕ್ಕೆ ಅದು ನಮ್ಗೆ ಅಷ್ಟು ಫರ್ಮಿಡಬಲ್ ಆಗಿ ಕಾಣಿಸ್ತಾ ಇದೆ. ಅದನ್ನ ಆ ಒಂದು ಬ್ಲೇಮ್ ಅನ್ನ ಮುಖ್ಯಮಂತ್ರಿ ಮತ್ತು ಪಕ್ಷದ ಅಧ್ಯಕ್ಷರು ಇಬ್ರು ಕೂಡ ಒಂದು ಜೋಡೆತ್ತಿನ ಹಾಗೆ ಪಕ್ಷದ ಮುಂಚೂಣಿಯಲ್ಲಿ ಇರೋದ್ರಿಂದ ಅವರು ಆ ಬ್ಲೇಮ್ ಅನ್ನ ತಗೊಳ್ಳೇಬೇಕಾಗುತ್ತೆ. ಇಲ್ಲ ಹೋದ್ರೆ ಈ ಅವಸ್ಥೆ ಏನಂತಂದ್ರೆ ಒಂದು 7 ರಿಂದ 8 ಸೀಟ್ಗಳಲ್ಲಿ ಅದು ಬರೀ ಫ್ಯಾಮಿಲಿ ಅಂದ್ರೆ ಹೆಂಡತಿಗೆ, ಆಮೇಲೆ ಇದು ಸೊಸೆಗೆ, ಮಗನಿಗೆ, ಮಗಳಿಗೆ ಕೊಡುವಂತ ಪರಿಸ್ಥಿತಿ, ಅದು ಏನು ಈಗಾಗಲೇ ಅಧಿಕಾರದಲ್ಲಿ ಇರುವಂತಹ ಮಂತ್ರಿಗಳಿಗೆ ಕೊಡುವಂತ ಪರಿಸ್ಥಿತಿ ಬಂತಲ್ಲ. ಇದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ರಕ್ಷಿತ್. ಎಸ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಒಟ್ಟಲ್ಲಿ ನಾನು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದೆ, ಅದನ್ನು ಕೆಲ ಕ್ಷೇತ್ರಗಳಿಗೆ ಮಾತ್ರ ರಾಜ್ಯದ ರಾಜಕೀಯ ಚಿತ್ರಣವನ್ನು ಬದಲಾಯಿಸುವಂಥ ತಾಕತ್ತಿದೆ, ಅಂದರೆ ಅಲ್ಲಿನ ಫಲಿತಾಂಶಕ್ಕೆ. ಅದರಲ್ಲಿ ಮೈಸೂರು ಚಾಮರಾಜನಗರ ಕೂಡ ಒಂದು ಅನ್ನೋದು ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.